ಬೆಂಗಳೂರು ನಗರದಲ್ಲಿ ಒಂದು ಮಳೆಗಾಲದ ಸಂಜೆ. ಬಸ್ ನಿಲ್ದಾಣದ ಬಳಿ ಮಂಜುಳಾ ತನ್ನ ಕೈಯಲ್ಲಿ ನವಿಲು ಕೆಂಪಾದ ಛಾತ್ರಿಯನ್ನು ಹಿಡಿದಿದ್ದಳು. ಅವಳು ಇಂಜಿನಿಯರಿಂಗ್ ವಿದ್ಯಾರ್ಥಿನಿ, ಕಾಲೇಜಿನಿಂದ ಮನೆಗೆ ಮರಳುತ್ತಿದ್ದಳು. ಮಳೆ ಎಷ್ಟು ಕಡಿಮೆಯಾಗುತ್ತದೋ ಅಷ್ಟೇ ಇವನ ಮನಸ್ಸು ಚಲಿಸುತ್ತಿತ್ತು. ಆತನು ಅರ್ಜುನ್. ಅರ್ಜುನ್ ಶ್ರದ್ಧಾವಂತ, ಶಾಂತ ಪ್ರಕೃತಿಯ ಯುವಕ. ಅವನು ಹತ್ತಿರದ ಪುಸ್ತಕದ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದ. ಪ್ರತಿದಿನ ಸಂಜೆ ಮಂಜುಳಾ ಬಸ್ಸಿಗೆ ಕಾಯುತ್ತಿದ್ದ ಸ್ಥಳದ ಹಿಂದೆಯೇ ಅಂಗಡಿ ಇತ್ತು. ಅವನು ಆಕೆಯನ್ನು ಗಮನಿಸುತ್ತಾ ಬಂದಿದ್ದನು, ಆದರೆ ಇವಳಿಗೆ ಈ ಎಲ್ಲವೂ ಗೊತ್ತಿರಲಿಲ್ಲ. ಆ ದಿನ ಮಳೆಯ ಹೊತ್ತಿನಲ್ಲಿ ಬಸ್ಸು ದೇರಿಯಾದಾಗ ಮಂಜುಳಾ ತೀವ್ರವಾಗಿ ತೇವದಿಂದ ನಡುಗುತ್ತಿದ್ದಳು. ಚಾತುರಿಯಿಂದ ಅರ್ಜುನ್ ತನ್ನ ಅಂಗಡಿಯ ನೆರೆಯಲ್ಲಿದ್ದ ದೊಡ್ಡ ಛತ್ರಿಯನ್ನು ಹಿಡಿದು, ನೀವು ಬಸ್ಸು ಬರುವವರೆಗೂ ಇಲ್ಲಿ ನಿಲ್ಲಿ. ತುಂಬಾ ನನುಗಿಕೊಳ್ಳುತ್ತೀರಾ ಅನಿಸುತ್ತೆ ಎಂದನು. ಮಂಜುಳಾ ಮೊದಲಿಗೆ ಅಚ್ಚರಿಯಾಯಿತು. ಆದರೆ ಅವನ ನಯವಾದ ಮಾತು, ಗೌರವದ ನಡವಳಿಕೆ ಆಕೆಯ ಮನಸ್ಸಿಗೆ ತಾಕಿತು. ಧನ್ಯವಾದಗಳು ಎಂದಳು ಕಿರಿದಾಗಿ ನಗುತ್ತಾ. ಅದು ಅವರ ಮಾತುಕತೆ ಆರಂಭವಾಗಿದೆಯಾದದ್ದು. ಮಳೆಗಾಲದ ದಿನಗಳು 11-12 ನಡೆದವು. ಪ್ರತಿದಿನವೂ ಬಸ್ ನಿಲ್ದಾಣದ ಆ ಕಿರು ಕ್ಷಣಗಳಲ್ಲಿ ಅವರು ಹುರಿದು ಬೆಂದ ಪ್ರೀತಿ ಹೊಂದಿದರು. ಮಾತು, ನಗುವು, ಪುಸ್ತಕದ ಚರ್ಚೆಗಳು. ಒಂದು ದಿನ ಮಂಜುಳಾ ಕೇಳಿದಳು, ನಿಮ್ಮ ಹೆಸರು ಕೇಳಲೇ ಇಲ್ಲ ಅಂದು. ಕಾಲದ ಮರೆಯಲ್ಲಿ ಅರ್ಜುನ್ ನಗುತ್ತಾ ಹೇಳಿದ. ಅದು ಕೇಳೋದಕ್ಕೆ ಇವತ್ತಾದ್ರೂ ಸ್ವಲ್ಪ ತಡವಾಯಿತಲ್ಲ. ಆದರೆ ಉತ್ತರ ಹೀಗಿದೆ, ನಾನು ಅರ್ಜುನ್. ನಿನಗೆ ಪ್ರತಿ ಮಳೆಯ ಸಂಜೆ ಬಸ್ಸಿಗೆ ಕಾಯುತ್ತಿದ್ದ ಅರ್ಜುನ್. ಆಗ ಆಕೆಯ ಮುಖದಲ್ಲಿ ನಗು ನೂರಾರು ಮಳೆ ಹನಿ ಪ್ರಬಲವಾಗಿ ಹೊಳೆಯಿತು.